ನೋಡಿ, ಈಗಾಗಲೇ ರೈತರು ಭಾಳ ಕಂಗಾಲ ಪರಿಸ್ಥಿತಿ ಒಳಗದ. ಕೈಗೆ ಬಂತು ಬಾಯಿಗೆ ಬರಲಿಲ್ಲ ಅಂತ. ಇವತ್ತು ಗ್ರೀನ್ ಡ್ಯಾಮ್ ನಮಗೆಲ್ಲ ಅಕಸ್ಮಾತ್ ಒಂದೆರಡು ಮಳೆ ಆಗಿಬಿಟ್ಟಿದ್ರೆ ನಮ್ಮೆಲ್ಲ ರೈತರು ಯಾವ ಪರಿಹಾರನೂ ಕೇಳ್ತಿರ್ಲಿಲ್ಲ. ನಾವು ಇವತ್ತು ನೋಡಕ್ಕೆ ಹಸಿರು ಕಾಣ್ತೈತಿ, ಕಾಳಿಲ್ಲ ಮತ್ತು ಹೂ ಬಿಟ್ಟಿಲ್ಲ. ಟೈಮ್ಗೆ ಅದು ಗೇಜ್ ಮುಗಿದ್ಬಿಡ್ತು. ಅಂಥ ಸಮಸ್ಯೆಯಲ್ಲಿ ಒಂದು ಹೆಸರು ಬೆಳೆ, ಒಂದು ಹತ್ತಿ ನಮ್ಗೆ ಏನು ಗ್ರೋತ್ ಬರಬೇಕಿತ್ತು, 100 ಕಾಯಿ ಹೀಗೆಲ್ಲ ಹಾಕಿತ್ತು. ಇವತ್ತು ಒಂದು 5-10 ಕಾಯಿ ಆಗ್ತಕ್ಕಂಥದ್ದಿದೆ. ಅದಕ್ಕೆ ನಾನು ವಿಶೇಷವಾಗಿ ಇವತ್ತು ನಾವು ವಿನಂತಿ ಮಾಡ್ತಕ್ಕಂಥ ಸರ್ಕಾರಕ್ಕೆ ಮಾನದಂಡಗಳನ್ನ ಸ್ವಲ್ಪ ಬದಿಗಿರಿಸಿ ರೈತರಿಗೆ ಅನುಕೂಲ ಆಗುವ ರೀತಿಯಲ್ಲಿ ಅಂಕಿಅಂಶಗಳು ನಾವು ಪ್ರಿಪೇರ್ ಮಾಡ್ತಕ್ಕಂಥ ಪ್ರಯತ್ನವನ್ನು ನಾವು ಮಾಡಬೇಕಾಗೈತಿ. ಯಾಕಂದ್ರೆ ಇವತ್ತು ನೋಡಕ್ಕೆ ಭಾಳ ಚಂದ ಕಾಣ್ತಾವೆ, ಒಳಗೆ ಬೆಳೆನೇ ಇಲ್ಲ. ಅದಕ್ಕೆ ಏನೇನು ಬೇಕು ತಾಂತ್ರಿಕವಾಗಿ ಚರ್ಚೆ ಮಾಡಿ ಮುಖ್ಯಮಂತ್ರಿಗಳ ಸೂಚನೆ ಮೇರೆಗೆ ಇವತ್ತೇನು ಬರಗಾಲ ಪರಿಸ್ಥಿತಿಯನ್ನು ಅವಲೋಕನ ಮಾಡ್ತಕ್ಕಂಥದಕ್ಕೆ ಉಸ್ತುವಾರಿ ಸಚಿವರ ಮುಖಂಡತ್ವದಲ್ಲಿ ನಾವೆಲ್ಲ ಮಾಡಕತ್ತೀವಿ. ಅದನ್ನು ಮಾಡಿಕೊಂಡು ನಂತರದಲ್ಲಿ ನಾವು ಏನೇನು ಕೆಲಸ ಮಾಡೋಕ್ಕೆ ಸಾಧ್ಯತೆ ಎಲ್ಲ ಕೆಲಸ ಮಾಡ್ತೀವಿ. ರೈತರಿಗೆ ಪರಿಹಾರ ಕೊಡಿಸ್ತೀವಿ. ಬೆಳೆ ವಿಮೆ ಕಳೆದ 2 ವರ್ಷದಿಂದ ಕೊಡಲಿಲ್ಲ. ಖಾಸಗಿ ಕಂಪನಿಯವರು ಅದರಿಂದ ರೈತರಿಂದ ಲಾಭ ತೊಗೊಳತ್ತಾರೆ. ಆ ಲಾಭ ತೊಗೊಳ್ಳಂಗೆ ರೈತರಿಗೆ ಕೊಡ್ತಕ್ಕಂಥ ಒಂದು ಪ್ರಯತ್ನ ಮಾಡಿಸುವಂಥ ಪ್ರಯತ್ನ ಮಾಡ್ತೀವಿ. ಅಧಿವೇಶನ 13ನೇ ತಾರೀಕು ಬರ್ತದೆ. ಅಧಿವೇಶನದಲ್ಲಿ ಕೂಡ ಪ್ರಸ್ತಾಪ ಮಾಡ್ತೇನೆ. ಒಟ್ಟಿನ ಮೇಲೆ ರೈತರಿಗೆ ಅನುಕೂಲ ಆಗ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಇಲ್ಲ, ಕೇಂದ್ರ ಅಧ್ಯಯನ ತಂಡ ಇಷ್ಟರೊಳಗೆ ಬರಬೇಕಿತ್ತು. ನಾವು ನಮ್ಮ ಕೇಂದ್ರ ಸಚಿವರಾದಂಥ ಪ್ರಹ್ಲಾದ್ ಜೋಶಿ ಸಾಹೇಬರು ಇದೇ ಕ್ಷೇತ್ರದ ಸಂಸದರು. ಹಿಂಗಾಗಿ ಅವ್ರಿಗೂ ಕೂಡ ಮನವಿ ಮಾಡ್ತೀವಿ, ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ತೀವಿ. ಏನೇನು ಅವಶ್ಯಕತೆ ಐತೆ ರೈತರ ಪರವಾಗಿ ಧ್ವನಿ ಎತ್ತಕ್ಕಂಥ ಪ್ರಯತ್ನವನ್ನು ನಾನಂತೂ ರಾಜ್ಯದಲ್ಲಿಯೂ ಮಾಡೀನಿ, ಈಗೂ ಮಾಡ್ತೀನಿ, ಮುಂದೂ ಮಾಡ್ತೀನಿ. ಒಟ್ಟು ರೈತರಿಗೆ ಪರಿಹಾರ ಕೊಡಿಸುವಂಥ ವಿಶೇಷ ಪ್ರಯತ್ನವನ್ನು ಎಲ್ಲ ಮಾಡ್ತೀನಿ.